ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಅರಸನಹಳ್ಳಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ಕುಂಭಾಭಿಷೇಕದ ಕಾರ್ಯಕ್ರಮಕ್ಕೆ ಮೈಸೂರಿನ ಶ್ರೀ ಶಿವಾನಂದ ಸ್ವಾಮಿಗಳು ಆಗಮಿಸಿದ್ದರು. ಅವರ ಪಾದಕ್ಕೆ ಪೂಜೆ ಮಾಡುವ ಮೂಲಕ ಅವರನ್ನು ಬರಮಾಡಿಕೊಳ್ಳೋಣ. ನಂತರ ಎಲ್ಲ ಅಡೆತಡೆಗಳನ್ನು ಮೀರಿ ದೇವಸ್ಥಾನ ಕಟ್ಟುವಲ್ಲಿ ಯಶಸ್ವಿಯಾದ ಶ್ರೀಮಾನ್ ಎಂ ನಾರಾಯಣ ಸ್ವಾಮಿ ಅವರಿಗೆ ಗುರುಗಳಿಂದ ಗೌರವಯುತವಾಗಿ ಸನ್ಮಾನ ಮಾಡಲಾಯಿತು. ಅವರಿಗೆ ಮತ್ತೊಮ್ಮೆ ಊರಿನ ಗ್ರಾಮಸ್ಥರಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಈಗ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಗೆ ಮಾಡುವ ಮಂಗಳಕರವಾದ ಮಹಾಮಂಗಳಾರತಿ ನೋಡೋಣ ಬನ್ನಿ ಸ್ನೇಹಿತರ. ದೇವರಿಗೆ ಮಹಾಮಂಗಳಾರತಿ ಮಾಡಿದ ನಂತರ ಬೂದು ಕುಂಬಳಕಾಯಿಯನ್ನು ದೃಷ್ಟಿ ತೆಗೆದು ಒಡೆದ ನಂತರ ಬಾಳೆ ಮರವನ್ನು ಸಹ ಬಲಿಯನ್ನು ಕೊಡುತ್ತಾರೆ ಸ್ನೇಹಿತರೆ. ಶ್ರೀ ಶಿವಲಿಂಗೇಶ್ವರ ದೇವರ ದರ್ಶನಕ್ಕೆ ಗ್ರಾಮಸ್ಥರೆಲ್ಲರೂ ಸರದಿ ಸಾಲಲ್ಲಿ ಬಂದು ಭಕ್ತಿಯಿಂದ ದೇವರ ದರ್ಶನ ಮಾಡುತ್ತಾರೆ ಸ್ನೇಹಿತರೆ. ಆ ಪರಮೇಶ್ವರನ ಕೃಪೆ ಎಲ್ಲರ ಮೇಲಿರಲಿ ಅಂತ ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ದೇವಸ್ಥಾನದ ಒಳಗಡೆ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ಎದುರುಗಡೆ ನಂದಿ ಇದ್ದಾರೆ. ಹಾಗೆ ಶಿವನ ಬಲಭಾಗಕ್ಕೆ ಗಣಪತಿ ಹಾಗೂ ಚಿಕ್ಕದಾದ ನಂದಿ ವಿಗ್ರಹ, ಹಾಗೆ ಶಿವಲಿಂಗ, ಹಾಗೆ ಪಾರ್ವತಿ ದೇವಿ ಇದ್ದಾರೆ. ಮತ್ತು ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ಎಡಭಾಗಕ್ಕೆ ಪಾರ್ವತಿ ಅಮ್ಮನವರು ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ.
ಸನ್ಮಾನದ ಕಾರ್ಯಕ್ರಮ ಭಕ್ತಾದಿಗಳ ಸಮ್ಮುಖದಲ್ಲಿ ತಾವೆಲ್ಲರೂ ಇವಾಗ ಸ್ವಾಮಿಗಳಿಂದ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಗೆ ಮಂಗಳಾರತಿ ಹಾಗೂ ಪುಷ್ಪಗಳನ್ನು ಅರ್ಪಿಸುತ್ತಾರೆ. ಬನ್ನಿ ನೋಡೋಣ ಸ್ನೇಹಿತರ. ಈಗ ಶ್ರೀ ಶಿವಾನಂದ ಸ್ವಾಮೀಜಿಯವರಿಗೂ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಸನ್ಮಾನದ ಕಾರ್ಯಕ್ರಮ ನಡೆಯುತ್ತಿದೆ ಸ್ನೇಹಿತರೆ. ಬನ್ನಿ ನೋಡೋಣ. ಶ್ರೀ 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 ಶಿವಾನಂದ ಸ್ವಾಮೀಜಿಯವರು KR ನಗರ ಮೈಸೂರು ಎಷ್ಟೋದಿಲ್ಲ ಪರಮಾತ್ಮ ಅವರನ್ನ ಇಲ್ಲಿ ಬರಮಾಡಿ ಅವರ ನುಡಿಮೂತ್ರವನ್ನು ನಮಗೆಲ್ಲ ಉಣಬಡಿಸಿ ನಮ್ಮ ಜನ್ಮ ಸಾರ್ಥಕವಾಗುವ ದಾರಿಗಳನ್ನು ತೋರಿಸಿದ್ದಾನೆ ಆ ಶಿವಲಿಂಗೇಶ್ವರ. ಆದ ಕಾರಣ ಅವರಿಗೆ ಆಯುರ್ವೇದವನ್ನು ಮತ್ತು ಶಿವಲಿಂಗೇಶ್ವರ ಸದಾ ಕಾಲ ಕಾಪಾಡಲಿ ಎಂದು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತಾ ಸ್ವಾಮೀಜಿಗಳವರಿಗೆ ನಾರಾಯಣ ಸ್ವಾಮಿ ಅವರ ಅಮೃತ ಹಸ್ತಗಳಿಂದ ಶಾಲನ್ನು ಓದಿಸಿ ವೇಷವನ್ನು ತೊಡಗಿಸಿ ಹೂವಿನ ಪುಷ್ಪವನ್ನು ಸಹ ಅವರಿಗೆ ಸಮರ್ಪಣೆ ಮಾಡಬೇಕೆಂದು ನಾವು ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನದ ಕಾರ್ಯಕ್ರಮ ಸ್ವಾಮೀಜಿಗಳವರಿಗೆ ಹಿರಿಯರು ಮುತ್ಸದ್ದಿಗಳು ನಂತರ ಸನ್ಮಾನಿತ ಶ್ರೀಮಂತರು ಉತ್ಸವಗಳು ನಂತರ ಸನ್ಮಾನ್ಯ ಶ್ರೀ ಪಿಳ್ಳಪ್ಪನವರಿಗೆ ಸಮಾಜ ಸೇವಕರು ಸನ್ಮಾನದ ಕಾರ್ಯಕ್ರಮ ಕೃಷ್ಣಪ್ರಭು ಭಾಗವಹಿಸಿ ಇಲ್ಲಿ ಕಟ್ಟಡವರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಹೋಗಬೇಕಾಗಿ ವಿನಂತಿ. ಗಣ್ಯರಿಗೆ ಸನ್ಮಾನ ಮಾಡುವ ಈ ಕಾರ್ಯಕ್ರಮಕ್ಕೆ ನಿರೂಪಣೆಯ ಮೂಲಕ ಮತ್ತಷ್ಟು ಮೆರುಗನ್ನು ತಂದಂತಹ ಮೆಹಮೂಬ್ ಪಾಷಾರವರಿಗೆ ಸ್ವಾಮಿಗಳಿಂದ ಮಾಲಾರ್ಪಣೆ. ದೇವರು ಅವರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಭಗವಂತನಲ್ಲಿ ನನ್ನ ಪ್ರಾರ್ಥನೆ. ಸಮಾಜ ಸೇವಕರು ಬಾಲಾಜಿ ಅವರಿಗೆ ಮೋಹನ್ ಕುಮಾರ್ ಅವರ ಅಮೃತ ಹಸ್ತಗಳಿಂದ ಮೈಸೂರು ತೊಡಗಿಸಿ ಪುಷ್ಪಹಾರವನ್ನು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಿಸಬೇಕಾಗಿ ವಿನಂತಿ.
ಸನ್ಮಾನಿತರು ಮುನೇಗೌಡರವರಿಗೆ ಸನ್ಮಾನದ ಕಾರ್ಯಕ್ರಮ. ಭಗವಂತ ಇವರಲ್ಲಿ ಮತ್ತಷ್ಟು ಪರಿಪೂರ್ಣವಾದಂತಹ ಆಯುಷ್ಯವನ್ನು ಕೊಟ್ಟು ಮತ್ತೊಮ್ಮೆ ಗೌರವಯುತವಾಗಿ ಎಲ್ಲರ ಕಡೆಯಿಂದ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮಾನ್ ಎಂ ನಾರಾಯಣ ಸ್ವಾಮಿ ಅವರಿಗೆ ಹಾಲಾರ್ಪಣೆ ಹಾಗೂ ಗೌರವದಿಂದ ನಾವು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಗ್ರಾಮಸ್ಥರ ಕಡೆಯಿಂದ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಸ್ನೇಹಿತರೆ. ಅರ್ಸನಹಳ್ಳಿ ಗ್ರಾಮದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಸಹ ಅರ್ಸನಹಳ್ಳಿ ಎಂ ನಾರಾಯಣ ಸ್ವಾಮಿಯವರು ದೇವಸ್ಥಾನ ಕಟ್ಟಡ ಮಾಡ್ಬೇಕಾದ್ರೆ ನಾನು ತಗೊಂಡೆ ಏನ್ ಮಾಡ್ತಾರೋ ಏನಿಲ್ಲ ಅಂತ ಮನೋಭಾವನೆ ನಾನು ಎದೆಗೆ ನಾಟಿತು, ಶ್ರಮ ಪಟ್ಟು ಏನೇ ಅಡೆತಡೆಗಳು ಬಂದರೂ ಸಹ ಏನೇ ಕಷ್ಟ ಬಂದರೂ ಸಹ ಕಷ್ಟ ಸುಖ ಎದುರಿಸ್ಕೊಂಡು ಈ ಸ್ಥಾನ ಶಿವಲಿಂಗೇಶ್ವರ ಸ್ವಾಮಿ ಸನ್ನಿಧಿ ದೇವಾಲಯ ಹಿಂದೆ ನೆಲ್ಲ ಅರ್ಸನಹಳ್ಳಿ ಗ್ರಾಮದಲ್ಲಿ ಶಿವಣ್ಣವರು ಅಂತಿದ್ರು. ಅವರು ಹಿರಿಯ ಮುಖಂಡರು, ಅವರು ದೇವಸ್ಥಾನ ಮಾಡಿದ್ರು. ಅವರು ಇವತ್ತು ನೆನಪಿನ ಕಾಣಿಕೆ ಅವರ ಜಾಗದಲ್ಲಿ ಎಂ ನಾರಾಯಣ ಸ್ವಾಮಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಅವರು ಏನೇ ಅಡೆತಡೆ ಬಂದರೂ ಕೂಡ ಕಷ್ಟ ಸುಖ ಎಲ್ಲ ಎದುರಿಸಿ ಇವತ್ತು ಅರ್ಸನಹಳ್ಳಿ ಗ್ರಾಮದಲ್ಲಿ ಎಲ್ಲ ಸುತ್ತಮುತ್ತಲ ಗ್ರಾಮದ ಆಶೀರ್ವಾದ ಏನ್ ತಗೊಂಡ್ರು ಏನ್ ಬಿಟ್ರು ಈ ಸದಸ್ಯರು ಈ ಜಿಲ್ಲಾ ಪಂಚಾಯತಿ ಸಿ ನಾಗರಾಜನವರು ಸಹ ನಮ್ಮ ಜೊತೆ ನಾರಾಯಣ ಸ್ವಾಮಿ ಜೊತೆ ಒಳಗ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಿ ನಾರಾಯಣ ಸ್ವಾಮಿ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಒಂದು ಉಲ್ಲಾಸದಿಂದ ಒಂದು ಪ್ರೋತ್ಸಾಹದಿಂದ ಒಂದು ಚಪಲೆಯಿಂದ ಗುಂಡಪ್ಪನವರು ಅರ್ಸನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಅಪ್ಪಯ್ಯನವರು ಸಹ ಬಂದಿದ್ದಾರೆ. ಇಲ್ಲಿ ದೇವಸ್ಥಾನ ಶಿವಣ್ಣವರು ಮಾಡಿ ನಿಂತಿತ್ತು, ಅದು ಎಲ್ಲ ಸಿಡ್ಲಗೊಂಡಿತ್ತು. ಆ ದೇವಸ್ಥಾನನ ಪ್ರೋತ್ಸಾಹ ಕೊಟ್ಟು ನಾರಾಯಣ ಬೆಂಬಲ ಕೊಟ್ಟು ಏನ್ ಮಾಡ್ಬೇಕು ಏನೋಪ್ಪ ನಿನ್ನ ಸನ್ನಿಧಿನಿಂದ ಎಲ್ಲ ಅರ್ಸನಹಳ್ಳಿ ಗ್ರಾಮದಲ್ಲಿ ಒಂದು ದೇವಾಲಯ ಆಗ್ಬೇಕು ಅಂತ ಶ್ರಮ ತಗೊಂಡು ಹಿರಿಯ ಮುಖಂಡರಾಗಿರ್ತಕ್ಕಂಥ ಗುಂಡಪ್ಪನವರು ಅಪ್ಪಯ್ಯನವ್ರಿಗೂ ಸಹ ನಮ್ಮ ಅರ್ಸನಹಳ್ಳಿ ಗ್ರಾಮದ ಪರವಾಗಿ ಎಲ್ಲ ಮಾಲಾರ್ಪಣೆ ಆಗಿದೆ. ಅಳವಡಿಸಿಕೊಟ್ಟಿದ್ದಾರೆ. ಭಗವಂತ ಇಂತಹ ಶೂಟ್ಗಳನ್ನ ಸಾವಿರಾರು ಶೂಟ್ಗಳನ್ನ ಅಗತ್ಯ ಇರುವ ಕಡೆ ಅವರು ಸಾಮರ್ಥ್ಯ ಇರುವ ತನಕ ಕೂಡ ಅವರು ಇದನ್ನ ಹಾಕ್ತಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಅನುವು ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾರೆ. ಸನ್ಮಾನ್ಯ ಶ್ರೀಯುತರು ಮಹೇಶ್ ಅವರು ಬರಬೇಕು. ಮಹೇಶ್ ಈಗ ಮಾಧ್ಯಮದವರು ವಿಡಿಯೋಗ್ರಾಫರ್ ಮಾಧ್ಯಮದವರು ವೇದಿಕೆ ಮಾಧ್ಯಮದವರು ಸನ್ಮಾನಿತರು ಗೋಪಿ. ಮಾಧ್ಯಮ ಅಂದ್ರೆ ಮೀಡಿಯಾ. ಇರಿ, ನಾವು ಮಾಡುವ ಕಾರ್ಯಕ್ರಮ ಚಿಟಿಕೆ ಅಷ್ಟು ಇದ್ರೂ ಕೂಡ ಇಡೀ ಪ್ರಪಂಚಕ್ಕೆ ಸಾರಿಸಿ ಪ್ರತಿಯೊಬ್ಬರ ಕಣ್ಣಿಗೆ ಬೀಳುವಂತಹ ಮಾಡುವಂತಹ ಮಾಧ್ಯಮ ಇದು. ಅರ್ಥ ತಾನೇ? ಇವರು ಮನಸ್ಸು ಮಾಡಿದ್ರೆ ಆಲ್ ಇಂಡಿಯಾಗೆ ಕಳಿಸಿರಬಹುದು ಇವರಿಗೆ ಕಾರ್ಯಕ್ರಮ. ಆ ಶಕ್ತಿ ಮಾಧ್ಯಮದಲ್ಲಿ ಇದೆ. ಅಂತಹ ಶಕ್ತಿಯುಳ್ಳ ಮಾಧ್ಯಮ ಆದ ಕಾರಣ ಭಗವಂತ ಶಿವಲಿಂಗೇಶ್ವರ ಸ್ವಾಮಿ ಸದಾಕಾಲ ಇವರ ಮಾಧ್ಯಮ ವರ್ಗದವರಿಗೆ ಕೂಡ ಸೀರಿಯಲ್ ಬಂದ್ರೆ ಮಹೇಶ್ ಅವರಿಗೆ ಕೂಡ ಹೌದು, ಪ್ರತಿಯೊಬ್ಬರು ಕೂಡ ಭಗವಂತ ಇವರಿಗೆ ಅನುಸರಿಸ್ತೀನಿ. ಹೌದು, ವರ್ಣಾಲಂಕಾರ, ದೀಪಾಲಂಕಾರ, ಅನೇಕ ಬಣ್ಣಗಳಿಂದ ಕೂಡಿರುವ ದೀಪಗಳನ್ನು ಅಳವಡಿಸಿ ಮಹೇಶ್ ಅವರು ಸೀರಿಯಲ್ ಸೆಟ್ ಮಹೇಶ್ ಅವರಿಗೆ ಸನ್ಮಾನದ ಕಾರ್ಯಕ್ರಮ. ಸ್ವಾಮಿ ಅವರಿಗೆ ಸನ್ಮಾನದ ಕಾರ್ಯಕ್ರಮ. 3 ದಿನಗಳ ಕಾಲ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ಕುಂಭಾಭಿಷೇಕ ನಡೆಯಿತು.
ಆ 3 ದಿನಗಳ ಕಾಲ ಬೆಳಗ್ಗೆಯಿಂದ ಸಂಜೆಯವರೆಗೂ ಅನ್ನದಾಸೋಹ ಇತ್ತು. ದೇವಸ್ಥಾನದ ಕಡೆಯಿಂದ ಪ್ರತಿಯೊಬ್ಬರಿಗೂ ಕೂಡ ದೇವಸ್ಥಾನದ ಕಡೆಯಿಂದ ಅನ್ನ ಸಂತರ್ಪಣೆ ನಡೆಯಿತು. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.